We are extremely happy to be partnering with Rotary for this noble cause whereby poor people are able to get the dialysis done at free of cost. So it's such a nice feeling to be here, and we as a company always believe that we need to go back to the society, give it back to the society from whom we have taken something, which is what we get our profits from. And health, education and the environment are the three areas on which we work, and this happens to be working with Rotary as far as the health part of it is concerned. This is not just, it is not the first one which we have done. There are many such projects which are running in the state of Karnataka and elsewhere in the country, and this also is not the last one. So we plan to co-work with Rotary and see can we do more projects of this kind. So what about the future, sir? What do you want to some more sectors you want to open some? Now as I said that there is enough that can be done in the health environment and the education sector. So these are the three areas where we feel that we will be able to contribute, and these are the three areas which we want to contribute to. So we are always on a lookout to see as to what we can do, and look for people who will be able to make it happen, and we work with them. And we will continue to do as far as that part is concerned in the future. ವಿಚಾರ ಈಗ ನಮ್ಮ ಇಂದಿರಾನಗರ ಮತ್ತು ಪೀಣ್ಯ ರೋಟ್ರಿಯಿಂದ ಫ್ರೀಯಾಗಿ ಡಯಾಲಿಸಿಸ್ ಮೆಡಿಸಿನ್ಸ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಮುಖ್ಯವಾಗಿ ಈಗ ಬಡವರಿಗೆ ಫ್ರೀಯಾಗಿ ಒಂದು ಡಯಾಲಿಸಿಸ್ ಮಾಡ್ತಾಯಿದ್ದಾರೆ. APL ಅವ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಬೇರೆ ಹಾಸ್ಪಿಟ್ಲಲ್ಲಿ 1500ರಿಂದ 2000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೂ ಕೂಡ ಇಲ್ಲಿ APL ಅವ್ರಿಗೆ 500 ರೂಪಾಯಿ ಮಾಡ್ತಾರೆ. ಅದು ಕೂಡ ಭಾಳ ಒಂದು ಚೀಪ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬಡವರಿಗೆ BPL ಅವ್ರಿಗೆ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಸೊ ಇದೊಂದು ಸಂತೋಷದ ವಿಚಾರ. ಇದ್ರ ಜೊತೆಗೆ ನಮ್ಮ ರೋಟರಿ ಜಿಲ್ಲೆಯಿಂದ ಈ ಬೆಂಗಳೂರು ನಗರದಲ್ಲಿ ನಾವು ಈಗ ಒಂದು ಆಸರೆ ಅಂತ ಒಂದು ಹೊಸ ಪ್ರಾಜೆಕ್ಟ್ನ ಮಾಡಿದ್ದೀವಿ. ಆಸರೆ ಪ್ರಾಜೆಕ್ಟ್ ಏನಂತಂದರೆ, ಈಗ ಮನೆಯಲ್ಲಿ ಹಿರಿಯರಾದಂಥವ್ರು, ವಯಸ್ಸಾದವರು ಇರ್ತಾರೆ, ಮಕ್ಕಳು ಎಲ್ಲೋ ಬೇರೆ ದೇಶದಲ್ಲಿರ್ಬೋದು ಅಥವಾ ಬೇರೆ ಸ್ಟೇಟಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಮಕ್ಕಳು ತಂದೆ ತಾಯಿ ಇಬ್ಬರೇ ಇರ್ತಾರೆ. ಅಂಥವ್ರಿಗೆ ಹೆಲ್ತಲ್ಲಿ ಎಮರ್ಜೆನ್ಸಿ ಏನಾದರೂ ಆರೋಗ್ಯ ತೊಂದರೆ ಏನಾದರೂ ಆದಾಗ ಅವ್ರಿಗೆ ಇಮ್ಮಿಡಿಯೇಟಾಗಿ ಹೆಲ್ತ್ ಕೇರ್ ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಆಸರೆ ಕಾರ್ಯಕ್ರಮನ ಮಾಡಿದ್ವಿ. ಆಸರೆ ಅಂತಂದರೆ ಅದ್ರ ಜೊತೆಗೆ ಟ್ಯಾಗ್ಲೈನು ನಿಮ್ಮ ಮಕ್ಕಳು ಅಂತ ನಾವು ಮಾಡಿದ್ವಿ. ಎಮರ್ಜೆನ್ಸಿಗೆ ಅವರೊಂದು ನಾವು ನಂಬರ್ ಕೊಡ್ತಾ ಇದ್ದೀವಿ. ಆ ನಂಬರಲ್ಲಿ ಅವರು ಡಯಲ್ ಮಾಡಿದ್ರೆ ಸಾಕು, ಅವ್ರಿಗೆ ಬೆಂಗಳೂರಲ್ಲಿ ಯಾವುದೇ ಜಾಗದಲ್ಲಿದ್ದರೂ ಕೂಡ 20 ನಿಮಿಷದಲ್ಲಿ ಒಂದು ಆ್ಯಂಬುಲೆನ್ಸ್ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾ, ಅಥವಾ ಡಾಕ್ಟ್ರ್ ಬೇಕಾದರೆ ಡಾಕ್ಟ್ರನ್ನ ಬಂದು ಸೇವೆಗೆ ನಾವು ಮಾಡೋದಕ್ಕೆ ಮಾಡ್ತಾಯಿದ್ದೀವಿ. ಇದು ಫ್ರೀ ಆಫ್ ಕಾಸ್ಟ್ ಮಾಡ್ತಾಯಿದ್ವಿ. ಎಲ್ಲರಿಗೂ ಅನುಕೂಲ ಆಗೋ ಥರ ಫ್ರೀಯಾಗಿ ಮಾಡ್ತಾಯಿದ್ವಿ. ಹೆಲ್ಪ್ಲೈನ್ ನಂಬರ್ ಏನು ಸರ್? ಒಂದು ಶೇರ್ ಮಾಡ್ತೀವಿ.